ಓಕೆ, ಈಗ ಅದೇ ಕೆಆರ್ ನಗರದಲ್ಲಿ ಮೈತ್ರಿ ಮಹಾಪರ್ವ ಏನು ನಡೀತಾ ಇದೆ, ಅಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಆರಂಭ ಆಗಿದೆ, ನೋಡೋಣ ಬನ್ನಿ. दिनेश गुंडूराव जी, सिद्धरमैया जी, खारगे जी, सारा महेश जी, पुतुराजू जी, डीके शिवकुमार जी, रहमान खान जी, स्टेज पे दोनों पार्टी के सीनियर नेता, दोनों पार्टी के कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत. 2019 का चुनाव दो विचारधाराओं के बीच लड़ा जा रहा है. एक तरफ झूठे वायदे, नफरत, क्रोध, बंटवारा, दूसरी तरफ सच्चाई, भाईचारा, प्यार और एकता. 2019ನೇ ಲೋಕಸಭಾ ಚುನಾವಣೆ ಎರಡು ವಿಚಾರಧಾರೆಯ ಮಧ್ಯದಲ್ಲಿ ಹೋರಾಟ ಆಗ್ತಾ ಇದೆ. ಒಂದು ಕಡೆ ದ್ವೇಷ, ಹಿಂಸೆ, ಕೋಮುವಾದ, ಭಯ, ಇನ್ನೊಂದು ಕಡೆ ಪ್ರೀತಿ, ವಿಶ್ವಾಸ, ಭ್ರಾತೃತ್ವ ಮತ್ತು ಜಾತ್ಯತೀತ ಸಿದ್ಧಾಂತದ ಮೇಲೆ ಈ ಎರಡು ಸಿದ್ಧಾಂತದ ಮಧ್ಯದಲ್ಲಿ ಹೋರಾಟ ಆಗ್ತಾ ಇದೆ. हर चुनाव में नरेंद्र मोदी जी कोई ना कोई झूठा वायदा कर जाते हैं. 2014 से कह रहे हैं हर बैंक अकाउंट में 15 लाख रुपए डालेंगे, 2 करोड़ युवाओं को रोजगार देंगे, किसानों को सही दाम देंगे. ಪ್ರತಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಭರವಸೆಗಳನ್ನ ಹೇಳ್ತಾ ಇದ್ದಾರೆ. ಕಳೆದ 5 ವರ್ಷದಿಂದ ಹೇಳ್ತಾ ಇದ್ರು, ಯುವಕರಿಗೆ ಪ್ರತಿಯೊಂದು ಬ್ಯಾಂಕ್ ಅಕೌಂಟಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ, ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಈ ರೀತಿಯಾದಂಥ ಭರವಸೆಗಳನ್ನ ಕಳೆದ 5 ವರ್ಷದಿಂದ ಪ್ರಧಾನಮಂತ್ರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. हिंदुस्तान के हर व्यक्ति को उन्होंने वायदा किया था 15 लाख रुपए बैंक अकाउंट में डाल के दिखा दूंगा. 5 ವರ್ಷದಿಂದ ಅವರು ಹೇಳಿದ್ರು, ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ನಲ್ಲಿ ನಾನು 15 ಲಕ್ಷ ರೂಪಾಯಿಯನ್ನ ಹಾಕ್ತೀನಿ. प्रधानमंत्री मत बनाओ, चौकीदार बनाओ. चौकीदार बनाओगे हर बैंक अकाउंट में 15 लाख डाल दूंगा. ಪ್ರಧಾನಮಂತ್ರಿಯನ್ನ ಮಾಡಕ್ ಹೋಗ್ಬೇಡಿ, ನೀವು ಚೌಕಿದಾರನ್ನ ಮಾಡಿ ಅಂತ ಹೇಳಿದ್ರು. ಚೌಕಿದಾರಾಗಿ ಮಾಡಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ನಿಮ್ಮ ಬ್ಯಾಂಕ್ಗಳಲ್ಲಿ ದುಡ್ಡನ್ನ ಹಾಕ್ತೀನಿ ಅಂತ ಅವರು ಮಾತನ್ನ ಕೊಟ್ಟಿದ್ರು. सबसे पहले किसानों के घर के सामने चौकीदार नहीं दिखाई देता, बेरोजगार युवाओं के घर के सामने चौकीदार नहीं दिखाई देता, छोटे दुकानदारों के घर के सामने चौकीदार नहीं दिखाई देता. चौकीदार सिर्फ अनिल अंबानी जैसे चोरों के घर के सामने दिखाई देता है. ಆದ್ರೆ ಈ ಚೌಕಿದಾರು ರೈತರ ಮನೆ ಮುಂದೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ನಿರುದ್ಯೋಗ ಯುವಕರ ಮನೆಗಳ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ, ಸಣ್ಣ ವ್ಯಾಪಾರಸ್ಥರು ವರ್ತಕರ ಮನೆಗಳ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ. ಈ ಚೌಕಿದಾರು ಎಲ್ಲಿ ಕಾಣ್ಕೊಳ್ಕೊಂತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಅನಿಲ್ ಅಂಬಾನಿ ಅಂತ ವ್ಯಕ್ತಿಗಳ ಮನೆಗಳ ಹತ್ರ ಈ ಚೌಕಿದಾರ ಕಾಣಿಸ್ಕೊಳ್ತಾರೆ. और एक चौकीदार ने हिंदुस्तान के सब चौकीदारों को बदनाम कर रखा है. ಈ ಒಬ್ಬ ಚೌಕಿದಾರು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಚೌಕಿದಾರರ ಹೆಸರನ್ನ ಹಾಳು ಮಾಡಿದ್ದಾರೆ. मैंने सोचा कि अगर नरेंद्र मोदी जी ने 15 लाख रुपए देने की बात की, झूठी बात थी, तो सच्चाई क्या है? ನಾನು ಯೋಚನೆ ಮಾಡಿದ್ದೆ, ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಏನೋ ಒಂದು ಸುಳ್ಳಿನ ಆಶ್ವಾಸನೆ ಅವ್ರು ಏನು ಹೇಳಿದ್ರು, ಆದ್ರೆ ಇದರಲ್ಲಿ ಸತ್ಯ ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. 5-6 महीने पहले मैंने कांग्रेस के इकोनॉमिस्ट को, थिंक टैंक वालों को बुलाया और उनसे एक सवाल पूछा. मैंने उनसे पूछा कितना पैसा हिंदुस्तान के गरीब लोगों के बैंक अकाउंट में डाला जा सकता है. ನಾನು 5-6 ತಿಂಗಳ ಹಿಂದೆ ಅರ್ಥ ತಜ್ಞರನ್ನ ಕರೆಸಿದೆ, ವಿಜ್ಞಾನಿಗಳನ್ನ, ಬುದ್ಧಿಜೀವನ ಅವ್ರನ್ನ ಕರೆಸಿದೆ. ನಾನು ಅವ್ರು ಕೇಳಿದೆ, ನಮ್ಮ ಬಡ ಜನರೇನಿದ್ದಾರೆ ಈ ದೇಶದಲ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಕೊಟ್ರೆ ಅವರಿಗೆ ನೇರವಾಗಿ ಎಷ್ಟು ಹಣವನ್ನ ನಾವು ಸರ್ಕಾರದಿಂದ ಕೊಡಬಹುದು ಅಂತ ನನಗೆ ಸ್ಪಷ್ಟ ಉತ್ತರ ಬೇಕು ಅಂತ ನಾನು ಅವ್ರಿಗೆಲ್ಲರೂ ಕೂಡ ಕೇಳಿದೆ. नरेंद्र मोदी ने झूठ बोला, सच्चाई क्या है? ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು, ಆದ್ರೆ ಸತ್ಯ ಏನು? कितने रुपए हिंदुस्तान की सरकार
हिंदुस्तान के 20% सबसे गरीब लोगों के बैंक अकाउंट में डाल सकती है, मगर एक शर्त है, हिंदुस्तान की अर्थव्यवस्था नष्ट नहीं करनी है। ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹಾಳು ಮಾಡ್ದೇನೆ ನಮ್ಮ ದೇಶದ ಸಂಪನ್ಮೂಲದಿಂದ ಎಷ್ಟು ಬಡ ಕುಟುಂಬಗಳೇನು 20% ಅಷ್ಟು ಅತೀವ ಬಡತನದಲ್ಲಿರ್ತಕ್ಕಂಥ ಜನ ಇದ್ದಾರೆ, ಅವರಿಗೆ ಎಷ್ಟು ಹಣವನ್ನು ನಾವು ಕೊಡಬಹುದು ಅಂತ ನಾನು ಅವರಿಗೆ ಪ್ರಶ್ನೆ ಮಾಡಿದ್ದೆ. और मैंने कांग्रेस पार्टी के इकोनॉमिस्ट से कहा, मैं लंबे भाषण नहीं सुनना चाहता, मैं बड़ी थियोरी नहीं देखना चाहता, मुझे सिर्फ एक नंबर चाहिए, कितने रुपए हम गरीबों के बैंक अकाउंट में डाल सकते हैं। ನಾನು ನಮ್ಮ ಅರ್ಥತಜ್ಞರಿಗೆ ಕೇಳಿದೆ, ನೋಡಪ್ಪ ನನಗೆ ಸುಮ್ಮನೆ ದೊಡ್ಡ ಏನು ಉತ್ತರ ಬೇಕಾಗಿಲ್ಲ, ಸ್ಪಷ್ಟವಾಗಿ ನನಗೆ ಹೇಳಿ, ನಮ್ಮ ಸರ್ಕಾರದಿಂದ ನಮ್ಮ ಬಡ ಜನರಿಗೆ ಎಷ್ಟು ಹಣವನ್ನು ನಾವು ನೇರವಾಗಿ ಅವರಿಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕಬಹುದು, ನನಗೆ ಒಂದು ಒಳ್ಳೆ ಉತ್ತರ ಕೊಡಿ, ಸ್ಪಷ್ಟ ಉತ್ತರ ಕೊಡಿ ಅಂತ ನಾನು ಅವರಿಗೆ ಎಲ್ಲರಿಗೂ ಕೇಳಿದೆ. कुछ दिनों पहले मुझे जवाब मिला, हिंदुस्तान के 20% सबसे गरीब लोगों के बैंक अकाउंट में, 5 करोड़ बैंक अकाउंट में हिंदुस्तान की सरकार 72,000 रुपए एक साल में डाल सकती है। ನಾನು ಮೊನ್ನೆ ಹೇಳಿದ್ದೀನಿ, ನನ್ನ ಯೋಜನೆ ಏನಂತ ಹೇಳಿದ್ರೆ, ದೇಶದಲ್ಲಿರ್ತಕ್ಕಂಥ 20% ಜನ ಏನಿದ್ದಾರೆ, ಕುಟುಂಬಗಳೇನಿದೆ, ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ 72,000 ರೂಪಾಯಿ ಪ್ರತಿ ವರ್ಷ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಕೊಡ್ತಕ್ಕಂಥದ್ದು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. नरेंद्र मोदी ने आपको 15 लाख रुपए का झूठ बोला, सच्चाई 3,60,000 रुपए 5 साल के अंदर 20% लोगों के बैंक अकाउंट में। ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು, 15 ಲಕ್ಷ ರೂಪಾಯಿ ಅಂತ ಕನಸನ್ನ ಅವ್ರು ಕಟ್ಟಿದ್ರು. ನಾನು ಸುಳ್ಳು ಹೇಳೋದಿಲ್ಲ, ನಾನು ಸತ್ಯ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬಡ ಜನರಿಗೆ, ಬಡ ಕುಟುಂಬಗಳೇನಿದ್ದಾರೆ, ಆ ಬಡ ಕುಟುಂಬಗಳಿಗೆ 5 ವರ್ಷದಲ್ಲಿ ಅವರಿಗೆ ಪ್ರತಿ ವೆಲ್ಕಮ್ ಬ್ಯಾಕ್. ಇಷ್ಟೊತ್ತಿಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಸಮಾವೇಶಕ್ಕೆ ಆಗಮಿಸಬೇಕಾಗಿತ್ತು, ಆದರೆ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಜನರಂತೂ ಕೂಡ ಸಾಕಷ್ಟು ಉತ್ಸಾಹದಿಂದ ಕಾದು ಕೂತಿದ್ದಾರೆ. ಮೋದಿ ಅವರನ್ನು ನೋಡಬೇಕು, ಮೋದಿ ಅವರನ್ನು ಕಣ್ತುಂಬಿಕೊಳ್ಳಬೇಕು, ಅವರ ಭಾಷಣವನ್ನು ಕೇಳಬೇಕು ಅಂತ ಬೇರೆ ಬೇರೆ ಕ್ಷೇತ್ರಗಳಿಂದ, ಬೆಂಗಳೂರಿನಲ್ಲೇ 3 ಕ್ಷೇತ್ರ ಇದೆ, ಈ 3 ಕ್ಷೇತ್ರಗಳಿಂದ ಜನ ಬಂದಿದ್ದಾರೆ. ಆದರೆ ಮೋದಿ ಅವರ ಆಗಮನ ಸ್ವಲ್ಪ ತಡವಾಗ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ KR ನಗರದಲ್ಲಿ ಮೈತ್ರಿ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ದೇವೇಗೌಡರು ಕೂಡ ಮಾತನಾಡಿದ್ರು. ಒಂದೇ ವೇದಿಕೆಯಲ್ಲಿ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡರು, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ಇದ್ದಾರೆ. ದೇವೇಗೌಡರ ಭಾಷಣದಲ್ಲಿ ಪದೇ ಪದೇ ನನಗೆ ಮತ್ತು ಸಿದ್ದರಾಮಯ್ಯನವರಿಗೆ ಮೊದಲು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದಿದ್ದು ನಿಜ, ಆದರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಟ್ಬಿಡೋಣ, ದೇಶದ ಒಳಿತಿಗಾಗಿ, ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಒಂದಾಗಿದ್ದೀವಿ. ಮೋದಿ ಅವರು ಒಂದು ವೇಳೆ ಮತ್ತೆ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವನೇ ಇರಲ್ಲ ನಮ್ಮ ದೇಶದಲ್ಲಿ, ಹಾಗಾಗಿ ನಮ್ಮನ್ನು ಅಧಿಕಾರಕ್ಕೆ ತನ್ನಿ, ನಾವಿಬ್ಬರೂ ಒಂದಾಗಿದ್ದ ಮೇಲೆ ರಾಜ್ಯದಲ್ಲಿ ಅಟ್ಲೀಸ್ಟ್ 20 ಸೀಟ್ ಬರಬೇಕು, ನಮ್ಮ ವ್ಯಕ್ತಿತ್ವಕ್ಕೆ ಘನತೆಯ ತಕ್ಕನಾದಂತಹ ನಂಬರ್ ಅಂದರೆ ಅದು ನಮ್ಮಿಬ್ಬರೂ ಸೇರಿ 20 ಸೀಟ್ ಬರಬೇಕು, ಆ ಥರ ವೋಟ್ ಹಾಕಿ ಅಂತ ಮಾಜಿ ಪ್ರಧಾನಿಗಳು ಕೇಳಿಕೊಂಡ್ರು. ಅದಾದ ನಂತರ ರಾಹುಲ್ ಗಾಂಧಿ ಭಾಷಣವನ್ನು ಆರಂಭ ಮಾಡಿದ್ರು. ಎಂದಿನಂತೆ ನಿಮ್ಮ ಖಾತೆಗೆ 15 ಲಕ್ಷ ಬಂತಾ, 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ, ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಭಾಷಣ ಈ ಕಡೆ ಬೆಂಗಳೂರಿನ ಸಮಾವೇಶದಲ್ಲಿ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಅಧ್ಯಕ್ಷರಾಗಿದ್ದ ಈಗಿನ ಅಧ್ಯಕ್ಷರು, ಇಂದಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ಬೆಂಗಳೂರಿನ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಆ ಡೆವಲಪ್ಮೆಂಟ್ ಮತ್ತೊಮ್ಮೆ ಬೆಂಗಳೂರಿಗೆ ಬರಬೇಕು. ಆ ಬರಬೇಕಾದ್ರೆ ಈ ದೇಶದಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗೋ ಮುಖಾಂತರ ನಮ್ಮೆಲ್ಲರಿಗೂ, ನಮ್ಮ ದೇಶಕ್ಕೆ, ವಿದೇಶ ಇರ್ಬೋದು, ಯಾವುದೇ ದೇಶಕ್ಕೆ ಹೋದ್ರು ಇವತ್ತು ನಮ್ಮ ಭಾರತದ ಬಗ್ಗೆ ಏನು ಕೀರ್ತಿ, ಗೌರವ. ಅವರ ಭಾಷಣ ನೋಡೋಣ ಬನ್ನಿ. 1,000 ಕೋಟಿಯಷ್ಟು, 32,000 ಕೋಟಿಯಷ್ಟು ಅವರು ಕೂಡ ಸಾಲ ತಗೊಂಡಿದ್ದಾರೆ, ಮರುಪಾವತಿ ಮಾಡಿಲ್ಲ. मगर हिंदुस्तान का किसान अगर 20,000 रुपए लेता है, वापस नहीं देता है, तो उसकी जेल हो जाती है. ಆದ್ರೆ ಒಬ್ಬ ಸಾಮಾನ್ಯ ರೈತ ಒಂದು 20,000 ರೂಪಾಯಿ ಸಾಲ ತಗೊಂಡು ಮರುಪಾವತಿ ಮಾಡದೆ ಹೋದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡ್ತಕ್ಕಂಥದ್ದಾಗ್ತದೆ, ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ. हमने निर्णय लिया है कि 2019 की सरकार बनने के बाद हिंदुस्तान के किसी भी किसान को कर्जा ना वापस देने के लिए जेल में नहीं डाला जाएगा. ನಾವೊಂದು ತೀರ್ಮಾನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬ ರೈತ
ಕಷ್ಟದಲ್ಲಿರ್ತಕ್ಕಂಥವ್ರು ಸಾಲದ ಮರುಪಾವತಿ ಮಾಡಕ್ಕೆ ಆಗದೆ ಹೋದ್ರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಜೈಲ್ಗೆ ಹೋಗ್ತಕ್ಕಂಥ ಅದು ಕ್ರಿಮಿನಲ್ ಕೇಸ್ ಆಗ್ತಕ್ಕಂಥ ಅವಕಾಶ ಇರಬಾರ್ದು. ಆ ರೀತಿಯಾದ ಕಾನೂನನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. आज चुनाव का सबसे बड़ा मुद्दा बेरोजगारी है. 45 साल से ज्यादा बेरोजगारी आज है. ಇವತ್ತು ದೇಶದ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಒಂದು ವಿಚಾರ ಏನಂತ ಹೇಳಿದ್ರೆ ನಿರುದ್ಯೋಗ. ಕಳೆದ 45 ವರ್ಷಗಳಲ್ಲಿ ಈ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ ನಿರುದ್ಯೋಗದ ಸಮಸ್ಯೆ ಇವತ್ತು ಉದ್ಭವ ಆಗಿದೆ. नरेंद्र मोदी जी ने आपसे पैसा छीनकर उन्हीं 15-20 लोगों को दिया. नोटबंदी की, गब्बर सिंह टैक्स लागू किया. ನರೇಂದ್ರ ಮೋದಿ ಅವರು ನೋಟಿನ ಅಮಾನ್ಯೀಕರಣ ಮಾಡಿ GST ಏನ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅದನ್ನು ಹಾಕಿ ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನ ಕಿತ್ಕೊಂಡು ಇವತ್ತು ದೇಶದ ದೊಡ್ಡ ದೊಡ್ಡ ಉದ್ದಿಮೆಗಾರರಿಗೆ ಸುಮಾರು 15-20 ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನ ಈ ಪ್ರಧಾನಮಂತ್ರಿ ಮಾಡಿದ್ದಾರೆ. आपसे उन्होंने झूठ बोला, कहा कि काले धन के खिलाफ लड़ाई है. ಅವರು ನಿಮಗೆ ಸುಳ್ಳು ಹೇಳಿದ್ರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಮತ್ತು ನೋಟ್ ಅಮಾನ್ಯ ಮಾಡಿದಾಗ. ಇದು ಭ್ರಷ್ಟಾಚಾರ ಮತ್ತು ಕಪ್ಪು ಹಣದ ವಿರುದ್ಧ ಹೋರಾಟ ಅಂತ ಹೇಳಿದ್ರು. अगर भ्रष्टाचार के खिलाफ, काले धन के खिलाफ लड़ाई थी तो नोटबंदी की लाइन में हिंदुस्तान के चोर, हिंदुस्तान के अरबपति क्यों नहीं दिखाई दिए? ಅದು ಇದು ನಿಜವಾಗ್ಲೂ ಕೂಡ ಕಪ್ಪು ಹಣ ವಿರುದ್ಧ ಒಂದು ತೀರ್ಮಾನ ಆಗಿದ್ರೆ ನೋಟ್ ಅಮಾನ್ಯೀಕರಣ ಯಾಕೆ ಆ ಕ್ಯೂಗಳಲ್ಲಿ ಯಾರು ಒಬ್ಬ ಲೂಟಿಕೋರ ಇರಬಹುದು, ಯಾರು ಒಬ್ಬ ದೊಡ್ಡ ಉದ್ದಿಮೆಗಾರರು ಇರಬಹುದು, ಯಾರು ಕೂಡ ಶ್ರೀಮಂತರು ಆ ಲೈನಲ್ಲಿ ನಿಂತ್ಕೊಳ್ಳಿಲ್ಲ. अगर काले धन के खिलाफ लड़ाई थी तो अमित शाह के बैंक ने 700 करोड़ रुपए